ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಟಾಪ್ ಮೆಜರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಟಲ್ಲಿ ನಾನು ಬರೆದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟಾಪ್ ಮೆಜರ್ಮೆಂಟು ನಮಗೆ ಬೇಕಾಗಿರೋದು ಫುಲ್ ಲೆಂತ್ ಬೇಕಾಗುತ್ತೆ, ಬಗಲದ ಉದ್ದ ಬೇಕಾಗುತ್ತೆ, ಅಂದರೆ ಹಾರ್ಮೋಲ್ ಲೆಂತು, ಮತ್ತು ಶೋಲ್ಡರ್ ತೊಗೊಳ್ಬೇಕಾಗುತ್ತೆ, ಮತ್ತು ಶೋಲ್ಡರ್ ಪಟ್ಟಿ, ಮತ್ತು ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು, ಚೆಸ್ಟ್ ಮತ್ತು ವೇಸ್ಟ್ ಬೇಕಾಗುತ್ತೆ, ಮತ್ತು ವೆಸ್ಟ್ ಲೆಂತು, ಮತ್ತು ಗೇರ್ ಆಗಲ್ಲ, ಮತ್ತು ಹಿಪ್ಪು, ಮತ್ತು ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್, ಮತ್ತು ಹಾರ್ಮೋಲ್ ಶೇಪ್. ಸೊ ಇಷ್ಟೆಲ್ಲ ಟಾಪ್ ಮೆಜರ್ಮೆಂಟಿಗೆ ಬೇಕಾಗುತ್ತೆ. ಸೊ ಪೈಂಟ್ ಮೆಜರ್ಮೆಂಟಿಗೆ ಇಲ್ಲಿ ಫುಲ್ ಲೆಂತ್ ತೊಗೊಂಡಿದ್ದೀನಿ, ವೇಸ್ಟ್ ತೊಗೊಂಡಿದ್ದೀನಿ, ಸೆಂಟರ್ ಲೆಂತ್ ತೊಗೊಂಡಿದ್ದೀನಿ, ಹಾಗೆ ಬೋಟ್ ಅರ್ಧ ತೊಗೊಂಡಿದ್ದೀನಿ. ಸೊ ಬೋಟ್ ಅರ್ಧ ಅಂದರೆ ಯಾವ ರೀತಿ ಅಂದರೆ ಕೆಳಗಿರೋ ಪ್ಯಾಂಟಿನಲ್ಲಿ ಪಟ್ಟಿ ಇರೋದು. ಸೊ ಮೆಜರ್ಮೆಂಟು. ಸೊ ಇಷ್ಟೆಲ್ಲ ಟಾಪ್ ಮೆಜರ್ಮೆಂಟಿಗೆ ಬೇಕಾಗುತ್ತೆ. ಸೊ ಟಾಪ್ ಅಳತೆ ಮಾಡೋಕ್ಕೆ ಈಗ ನೀಟಾಗಿ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಟಾಪು. ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು, ಇಲ್ಲಿ ಶೋಲ್ಡರ್ ಇದೆ ಅಲ್ವಾ, ಶೋಲ್ಡರ್ಲಿಂದ ಫುಲ್ ಕೆಳಗೆ ಲೆಂತು, ಸೊ ಫುಲ್ ಕೆಳಗೆ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ನಮಗೆ ಲೆಂತ್ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ಸೊ ನಾನು 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಲೆಂತು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು 38.5 ಇಂಚಿದೆ, ನೋಡ್ತಾ ಇದ್ದಾರಲ್ಲ, ಶೋಲ್ಡರ್ಲಿಂದ ಕೆಳಗೆ 38 ಇಂಚಿದೆ. ಸೊ ನಾನು ಇಲ್ಲಿ ನೋಟ್ಸಲ್ಲಿ ಬರ್ಕೊಳ್ತೀನಿ 38 ಇಂಚು, 38.5 ಇಂಚಿದೆ, 38.5 ಇಂಚು ಬರ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ 2 ಇಂಚು ನಾನು ಲೆಂತ್ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಸೊ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಈಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಹಾರ್ಮೋಲು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಕೇಲಲ್ಲಿ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಹಾರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನಮಗೆ ಇಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ 6 ಇಂಚು ಬರ್ತಾಯಿದೆ. ಸೊ ನಾನು ಹಾರ್ಮೋಲ್ ಬಂದುಬಿಟ್ಟು 6 ಇಂಚು ಲೆಂತ್ ತೊಗೊಳ್ತಾ ಇದ್ದೀನಿ. ಸೊ 6 ಇಂಚು ಲೆಂತ್ ತೊಗೊಳ್ತಾ ಇದ್ದೀನಿ. ಸೊ ನಾವಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಮಾರ್ಜಿನ್ಗೆ ಅಂತ. ಸೊ ಲೆಂತಿಗೆ ನಾನು 6.5 ಇಂಚು ತೊಗೊಳ್ತೀನಿ, ಯಾಕಂದರೆ ಶೋಲ್ಡರಿಗೆ ಪಟ್ಟಿಲಿ ಹೋಗುತ್ತಲ್ವ ಅರ್ಧ. ಸೊ ಹಾಗಾಗಿ ಶೋಲ್ಡರ್ ಎಷ್ಟು ತೊಗೊಳ್ತಾ ಇದ್ದೀನಿ ನೋಡಿ, ಶೋಲ್ಡರ್ ಬಂದುಬಿಟ್ಟು ನಂದು 12 ಇಂಚಿದೆ, ಓಕೆನಾ. ಶೋಲ್ಡರ್ ಬಂದುಬಿಟ್ಟು ನಂದು 12 ಇಂಚು ಬಂದಿದೆ. ಸೊ 12 ಇಂಚಲ್ಲಿ ನಾವು ಅರ್ಧ ಭಾಗ ಮಾಡಿದರೆ 6 ಇಂಚ್ ಆಗುತ್ತೆ, ಓಕೆನಾ. ಸೊ 12ರಲ್ಲಿ ಅರ್ಧ ಭಾಗ ಮಾಡಿದರೆ 6 ಇಂಚ್ ಆಗುತ್ತೆ. ಸೊ ಇದು ಶೋಲ್ಡರ್ ಆಯಿತು. ಸೊ ಈಗ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದು ಶೋಲ್ಡರ್ ಪಟ್ಟಿದೆ. ನೆಕ್ಸ್ಟು ಶೋಲ್ಡರ್ ಪಟ್ಟೆ ಬಂದುಬಿಟ್ಟು ನಮ್ಮದು 2.5 ಇಂಚ್ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ವ, 2.5 ಇಂಚ್ ಬಂದಿದೆ. ಸೊ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೊಡ್ತಾಯಿದ್ದೀನಿ ನಾನು, 3 ಇಂಚು ಆಗುತ್ತೆ. ಸೊ ಈಗ ಬಂದುಬಿಟ್ಟು ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫ್ರಂಟ್ ನೆಕ್ ನೋಡೋಕ್ಕಿಂತ ಮುಂಚೆ ಅದನ್ನು ಯಾವ ರೀತಿಯಾಗಿ ನಾವು ಅಳತೆ ಮಾಡಬೇಕಂತ ನೀಟಾಗಿ ನೋಡ್ಕೊಳ್ಳಿ. ಸೊ ನಾವು ಈ ರೀತಿಯಾಗಿ ನೋಡ್ಕೊಳ್ಬೋದು. ಸೊ ಈ ಟೇಪ್ನ ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಟು ಕೂಡ ನೋಡ್ಬೋದು. ಸೊ ನಂದು 6 ಇಂಚು ಬರ್ತಾಯಿದೆ ಇಲ್ಲಿ. ಸೊ ಇಲ್ಲಿ ನೋಡಿ 6 ಇಂಚು ಬರ್ತಾಯಿದೆ. ಸೊ ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ 1/2 ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಫ್ರಂಟು 6.5 ಇಂಚು ತೊಗೊಳ್ತಾ ಇದ್ದೀನಿ. ಸೊ ಈ ಬಂದುಬಿಟ್ಟು ನಮ್ಮ ಚೂಡಿದಾರ ಟಾಪ್ ಮೆಜರ್ಮೆಂಟ್ ಪ್ರಕಾರ ಚೆಸ್ಟ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ. ಸೊ ಚೆಸ್ಟ್ ನೋಡೋಕ್ಕಿಂತ ಮುಂಚೆ ನಾವು ಇದನ್ನ ನೀಟಾಗಿ ಇಟ್ಕೊಳ್ಳೋಣ. ಟಾಪ್ನ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು, ಇಲ್ಲಿದ್ದ ಹಾರ್ಮೋಲ್ ಶೇಪ್ಲಿದ್ದ ಆ ಕಡೆ ಹಾರ್ಮೋಲು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ 19 ಬಂದಿದೆ. ಸೊ ನಮ್ಮದು 19 ಬಂದಿದೆ. 19 ಆದರೆ 38 ಇಂಚ್ ಆಗುತ್ತೆ. ಸೊ ನಾನಿಲ್ಲಿ 38 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮದು ಚೆಸ್ಟ್ ಬಂದುಬಿಟ್ಟು 38. ಸೊ ಹಾಗೆ ನಾನು 2 ಇಂಚ್ ಮಾರ್ಜಿನ್ ಕೂಡ ಬಿಡ್ತಾ ಇದ್ದೀನಿ ಇದರಲ್ಲಿ. ಸೊ ಸೈಡಲ್ಲಿ ಸ್ವಲ್ಪ ಲೂಸ್ ಇರಲಿ ಅಂತ 2 ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೊ ಟೋಟಲಿ ನಮ್ಮದು 40 ಇಂಚ್ ಆಗುತ್ತೆ. ಸೊ ಹಾಗಾಗಿ ಸೊ ಈಗ ಬಂದುಬಿಟ್ಟು ನಾವು ಇಲ್ಲಿ ವೆಸ್ಟ್ ನೋಡ್ಕೊಳ್ಳೋಣ.
ವೆಸ್ಟ್ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಹಾರ್ಮೋಲ್ ಇದೆ ಅಲ್ವಾ, ಹಾರ್ಮೋಲಿಂದ ಮತ್ತು ಸೈಡ್ ಕಟ್ಟಿದೆ ಅಲ್ವಾ, ಅದ್ರ ಸೆಂಟರ್ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೆಂಟರ್ ಮಾಡಿಕೊಂಡು ಇದು ವೆಸ್ಟ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಟೇಪ್ ಇಲ್ಲಿಂದ ಅರ್ಧಲ್ಲಿಂದ ತಗೊಂಡು ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ನೋಡಿ ನಮ್ಮದು ಬಂದುಬಿಟ್ಟು 18 ಇಂಚಿದೆ, ವೆಸ್ಟ್ ಬಂದುಬಿಟ್ಟು 18 ಇಂಚ್ ಬಂದಿದೆ. ಸೊ ಸ್ವಲ್ಪ ನೀಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಸೊ ಈಗ ನಾನು ಬರ್ಕೊಳ್ತಾ ಇದ್ದೀನಿ 18 ಇಂಚು, ವೆಸ್ಟ್ ಬಂದುಬಿಟ್ಟು 18 ಇಂಚು. ಸೊ ಈಗ ನಾವು ವೆಸ್ಟ್ ಲೆಂತ್ ನೋಡ್ಕೊಳ್ಳೋಣ. ವೆಸ್ಟ್ ಲೆಂತ್ ಅಲ್ವಾ, ಸೊ ನಾವು ಇಲ್ಲಿದ್ದ ವೆಸ್ಟ್ ತೊಗೊಂಡಿದ್ವಲ್ವ, ಸೊ ಅದನ್ನು ಲೆಂತ್ ತೊಗೊಳ್ಳೋಣ. ಸೊ ನಾವು ಶೋಲ್ಡರ್ಲಿದ್ದ ಲೆಂತ್ ತೊಗೊಳ್ಳೋಣ. ಶೋಲ್ಡರ್ಲಿಂದ ಲೆಂತ್ ತೊಗೊಂಡ್ರೆ ನಮ್ಮದು 11.5 ಇಂಚ್ ಬಂದಿದೆ. ಲೆಂತ್ ಬಂದುಬಿಟ್ಟು ವೆಸ್ಟ್ ಲೆಂತ್ ಬಂದುಬಿಟ್ಟು 11.5 ಇಂಚ್ ಬಂದಿದೆ. ಸೊ ಅದನ್ನು ಕೂಡ ಇಲ್ಲಿ ನೋಟ್ಸಲ್ಲಿ ಬರ್ಕೊಳ್ತಾ ಇದ್ದೀನಿ ನಾನು 11.5 ಅಂತ. 11.5 ಅಂತ ಮಾಡಿಕೊಂಡು ಹಾಗೆ ಅರ್ಧ ಇಂಚು ಲೂಸಿಂಗಾಗಿ ಬಿಡ್ತಾ ಇದ್ದೀನಿ ನಾನು. 12 ಇಂಚ್ ಆಗುತ್ತೆ. ಸೊ ಈಗ ಸೈಡ್ ಕಟ್ಟು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೈಡ್ ಕಟ್ ಬಂದ್ಬಿಟ್ಟು ಶೋಲ್ಡರ್ಲಿದ್ದ ಇದೆ ಅಲ್ವಾ, ಶೋಲ್ಡರ್ಲಿದ್ದ ಇಲ್ಲಿ ಸೈಡ್ ಕಟ್ ಇದೆ ಅಲ್ವಾ. ಸೊ ಅದು ಸೈಡ್ ಕಟ್ಟಿಗೆ ಲೈನ್ ನೋಡ್ಕೊಳ್ಳಿ. ಸೊ ಒಂದು ಸೆಕೆಂಡು ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಈ ರೀತಿಯಾಗಿ ನೋಡಿ, ಇಲ್ಲಿ ಸೈಡ್ ಕಟ್ ಇರುತ್ತಲ್ವಾ, ಸೊ ಈ ಸೈಡ್ ಕಟ್ ಬಂದುಬಿಟ್ಟು ಇದೆಷ್ಟಿದೆ ಅಂತ ನೋಡ್ಕೊಳ್ಳಿ ನೀಟಾಗಿ. 19 ಇಂಚಿದೆ, ಓಕೆನಾ. ಸೊ ನಾನು ಇಲ್ಲಿ 19 ಇಂಚು ಬರ್ಕೊಳ್ತಾ ಇದ್ದೀನಿ. ಸೊ 19 ಇಂಚ್ ಬರ್ಕೊಂಡ್ರೆ ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಲೆಂತಿ ಜಾಸ್ತಿ ಇರಲಿ ಅಂತ. ಸೊ ಈಗ ಇದರ ಅಗಲ ನೋಡ್ಕೊಳ್ಳೋಣ ನಾವು, ಹಿಪ್ ಅಗಲ ನೋಡ್ಕೊಳ್ಳೋಣ. ಹಿಪ್ ಅಗಲ ಬಂದುಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬಟ್ಟೆನ ನೀವು ನೀಟಾಗಿ ಇಟ್ಕೊಳ್ಳಿ. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ, ನಾವು ಅಂದರೆ ಮೆಜರ್ಮೆಂಟ್ ತೊಗೊಳ್ಳುವಾಗ ಏನೂ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ನಮ್ಮದು 19 ಇಂಚ್ ಬಂದಿದೆ ಹಿಪ್ ಬಂದುಬಿಟ್ಟು. ಸೊ ಈಗ ಗೇರ್ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದು ಟಾಪ್ ಲೆಂತ್ ಲಾಸ್ಟ್ ಅಲ್ವಾ, ಸೊ ಇದಕ್ಕೆ ಗೇರ್ ಅಗಲ ಅಂತ ಅಂತೀವಿ ನಾವು. ಸೊ ಈ ರೀತಿಯಾಗಿ ಇಟ್ಕೊಂಡು ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಗೇರ್ ಅಗಲ ಬಂದುಬಿಟ್ಟು 23.5 ಇಂಚಿದೆ ನಮ್ಮದು. ಸೊ ನಾನಿಲ್ಲಿ 23.5 ಇಂಚು ಬರ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಇಂಚು ಇದರಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈಗ ನಾವು ಸ್ಲೀವ್ ಲೆಂತ್ ನೋಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮ್ಮ ಟಾಪಿನ ಮೆಜರ್ಮೆಂಟ್ ಪ್ರಕಾರ ನಮ್ಮದು ಸ್ಲೀವ್ ಲೆಂತ್ ಬಂದುಬಿಟ್ಟು 5.5 ಇಂಚ್ ಬಂದಿದೆ ಫ್ರೆಂಡ್ಸ್, ಓಕೆನಾ. ಸ್ಲೀವ್ ಲೆಂತ್ ಬಂದುಬಿಟ್ಟು 5.5 ಇಂಚ್ ಬಂದಿದೆ. ಸೊ ಇಲ್ಲಿ 5.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಸೊ ಈಗ ಸ್ಲೀವ್ ರೌಂಡ್ ನೋಡ್ಕೊಳ್ಳೋಣ. ಸ್ಲೀವ್ ರೌಂಡ್ ಬಂದುಬಿಟ್ಟು ನಮ್ಮದು 6.5 ಇಂಚ್ ಬಂದಿದೆ. ಸೊ ಸ್ಲೀವ್ ಬಂದುಬಿಟ್ಟು 6.5 ಇಂಚು. ಈಗ ಹಾರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ನಾವು ಹಾರ್ಮೋಲ್ನ ರೌಂಡ್ ನೋಡ್ಕೊಳ್ತಾ ಇದ್ದೀನಿ ನಾನು. ಆಲ್ರೆಡಿ ನಾವು ಆಗಲೇ ತೊಗೊಂಡಿದ್ದು ಸ್ಲೀವ್ ಹಾರ್ಮೋಲು ಲೆಂತ್ ತೊಗೊಂಡಿದ್ದೀನಿ, ಬಟ್ ಇದು ಹಾರ್ಮೋಲ್ ರೌಂಡ್ ತೊಗೊಳ್ತಾ ಇದ್ವಿ. ಸೊ ನಾವು ಇಲ್ಲಿ ಬಂದುಬಿಟ್ಟು 8.5 ಬಂದಿದೆ ನೋಡಿ ಹಾರ್ಮೋಲು. ಸೊ ಈಗ ನಾವು ಬ್ಯಾಕ್ ನೆಕ್ ಎಷ್ಟು ಬಂದಿದೆ ಅಂತ ಅದು ಒಂದು ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳಿ ಬ್ಯಾಕ್ ಲೆಂತ್ ಕೂಡ. ಸೊ ಬ್ಯಾಕ್ ಲೆಂತ್ ಬಂದುಬಿಟ್ಟು ನಮ್ಮದು 6.5 ಇಂಚ್ ಬಂದಿದೆ. ಸೊ 6.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಇದನ್ನು ಕಟ್ಟಿಂಗಲ್ಲಿ ಮಾರ್ಜಿನ್ ಎಷ್ಟೆಷ್ಟು ತೊಗೊಳ್ಬೇಕಂತ ನಾನು ಕಟ್ಟಿಂಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.